Hi friends, welcome to my channel. Today I am going to explain about common surgical instrument and their uses. ಕಾಮನ್ ಆಗಿ ಆಪ್ರೇಷನ್ ಥಿಯೇಟ್ರಲ್ಲಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ, ಜನರಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ. ಜನರಲ್ ಆಗಿ ಯಾವ್ಯಾವ ಯೂಸ್ ಮಾಡ್ತಾರೆ ಅಂದರೆ ಟವೆಲ್ ಕ್ಲಿಪ್, ಪೇಂಟಿಂಗ್ ಬೌಲ್, ಸ್ಕೂಪ್, ಅದಕ್ಕೆ ಪ್ರೂಫ್ ಕೂಡ ಅಂತಾರೆ, ಕಿಡ್ನಿ ಟ್ರೇ, ಸಕ್ಷನ್ ಟ್ಯೂಬ್, ನೀಡಲ್ ಹೋಲ್ಡರ್, ಸ್ಪಾಂಜ್ ಹೋಲ್ಡರ್, ನಾನ್ ಟೂತ್ಡ್ ಫೋರ್ಸೆಪ್, ಟೂತ್ಡ್ ಫೋರ್ಸೆಪ್, ಲ್ಯಾಂಗ್ ಆ್ಯಂಡ್ ಬ್ಯಾಕ್, ಆರ್ಟ್ರೀಸ್, ಅಲೇಸ್, ಆ್ಯಂಕರ್ ಸೆಕ್ಷನ್ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ಕೊತಾ ಹೋಗ್ತೀನಿ. ಫಸ್ಟ್ ಒನ್, ಇದು ಸ್ಪಾಂಜ್ ಹೋಲ್ಡಿಂಗ್ ಫೋರ್ಸೆಪ್, ಹೋಲ್ಡಿಂಗ್ ಗಾಜಸ್ ಆ್ಯಂಡ್ ಸ್ವ್ಯಾಬ್ಸ್ ಫಾರ್ ಕ್ಲೀನಿಂಗ್ ಆ್ಯಂಡ್ ಡ್ರೆಸ್ಸಿಂಗ್. ಇದು ಫಸ್ಟ್ ಒನ್, ಸ್ಪಾಂಜ್ ಹೋಲ್ಡರ್. ಇದ್ರ ಕೆಲಸ ಪೇಂಟ್ ಮಾಡೋದು, ಗಾಜ್ನ ಫಸ್ಟ್ ಹೋಲ್ಡ್ ಮಾಡುತ್ತೆ. ಸೆಕೆಂಡ್ ಒನ್, ಇದು BP ಹ್ಯಾಂಡಲ್, ಇದಕ್ಕೆ ಸ್ಕ್ಯಾಲ್ಪೆಲ್ ಕೂಡ ಅಂತಾರೆ. ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಸರ್ಜಿಕಲ್ ಇನ್ಸಿಷನ್. ನೆಕ್ಸ್ಟ್ ಥರ್ಡ್ ಒನ್, ಟೂತ್ಡ್ ಫೋರ್ಸೆಪ್. ದಿಸ್ ಇಸ್ ಟೂತ್ಡ್ ಫೋರ್ಸೆಪ್. ದಿಸ್ ಟೂತ್ಡ್ ಫೋರ್ಸೆಪ್ ಹೋಲ್ಡಿಂಗ್ ಸ್ಕಿನ್ ಆ್ಯಂಡ್ ಟಫ್ ಟಿಶ್ಯೂಸ್. ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಂದ್ಕೊತೀನಿ, ಇಲ್ಲಿ ನೋಡಿ, ಇದರಲ್ಲಿ ಟೂತ್ಡ್. ಇದು ನೆಕ್ಸ್ಟ್ ಫೋರ್ತ್ ಒನ್, ನಾನ್ ಟೂತ್ಡ್ ಫೋರ್ಸೆಪ್. ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಕಾಣ್ತಾ ಇದೆ ಅಂದ್ಕೊತೀನಿ. ಇದು ಟೂತ್ಡ್, ಇದು ಫೋರ್ತ್ ಒನ್ ನಾನ್ ಟೂತ್ಡ್ ಫೋರ್ಸೆಪ್. ಇದು ನಾನ್ ಟೂತ್ಡ್ ಫೋರ್ಸೆಪ್ ಏನು ಮಾಡ್ತಾಯಿದೆ ಅಂದರೆ ಹೋಲ್ಡಿಂಗ್ ಡೆಲಿಕೇಟ್ ಟಿಶ್ಯೂಸ್ ಆರ್ ಡ್ರೆಸ್ಸಿಂಗ್ಸ್ ಟೈಮಲ್ಲಿ ಇದು ನಾನ್ ಟೂತ್ಡ್ ಫೋರ್ಸೆಪ್ನ, ಪ್ಲೇನ್ ಫೋರ್ಸೆಪ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್, ಆರ್ಟ್ರೀಸ್. ದಿಸ್ ಒನ್ ಈಸ್ ಆರ್ಟ್ರಿ. ದಿಸ್ ಆರ್ಟ್ರಿ ಫೋರ್ಸೆಪ್ ಕ್ಲ್ಯಾಂಪಿಂಗ್ ಬ್ಲಡ್ ವೆಸಲ್ಸ್ ಟು ಕಂಟ್ರೋಲ್ ಬ್ಲೀಡಿಂಗ್. ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಒನ್, ಅಲೀಸ್ ಟಿಶ್ಯೂ ಫೋರ್ಸೆಪ್. ಇಟ್ಸ್ ಹೋಲ್ಡಿಂಗ್ ಟಫ್ ಟಿಶ್ಯೂಸ್ ಡ್ಯೂರಿಂಗ್ ಸರ್ಜರಿ. ಟಫ್ ಟಿಶ್ಯೂಸ್ನ ಹೋಲ್ಡ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆವೆಂತ್ ಒನ್, ಕ್ಯಾಟ್ಸ್ಪೋ ರಿಟ್ರಾಕ್ಟರ್. ಇಟ್ ರಿಟ್ರಾಕ್ಟಿಂಗ್ ಸ್ಕಿನ್ ಆ್ಯಂಡ್ ಸಾಫ್ಟ್ ಟಿಶ್ಯೂಸ್. ಇಟ್ಸ್ ಜಸ್ಟ್ ಲುಕ್ ಲೈಕ್ ಕ್ಯಾಟ್ ಲೆಗ್, ಮೀನ್ಸ್ ಉಗುರು, ಸೇಮ್ ಹಾಗೆ ಇದೆ. ನೆಕ್ಸ್ಟ್ ದಿಸ್ ಒನ್ ಈಸ್ ಲ್ಯಾಂಗ್ ಆ್ಯಂಡ್ ಬ್ಯಾಕ್. ಲ್ಯಾಂಗ್ ಆ್ಯಂಡ್ ಬ್ಯಾಕ್ ಇಟ್ಸ್ ಹೋಲ್ಡಿಂಗ್ ವೂಂಡ್ ಎಡ್ಜಸ್ ಅಪಾರ್ಟ್ ಫಾರ್ ಬೆಟರ್ ವಿಸಿಬಿಲಿಟಿ. ಇದು ರಿಟ್ರಾಕ್ಟ್ ಮಾಡ್ತಾವೆ, ಇದೆರಡು ಲ್ಯಾಂಗ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ರಿಟ್ರಾಕ್ಟರ್ ಆಲ್ಸೋ. ನೆಕ್ಸ್ಟ್ ಏಯ್ತ್ ಒನ್, ದಿಸ್ ಈಸ್ ಆ್ಯಂಕರ್ ಸೆಕ್ಷನ್. ಆ್ಯಂಕರ್ ಸೆಕ್ಷನ್ ಇಟ್ಸ್ ರಿಮೂವಿಂಗ್ ಬ್ಲಡ್ ಆ್ಯಂಡ್ ಫ್ಲೂಯಿಡ್ ಫ್ರಮ್ ದಿ ಸರ್ಜಿಕಲ್ ಫೀಲ್ಡ್. ಅಂದರೆ ಇದೇನು ಮಾಡುತ್ತೆ, ಸಕ್ ಮಾಡುತ್ತೆ. ಫ್ಲೂಯಿಡ್ ಇರುತ್ತಲ್ಲ ಅದನ್ನು, ಬ್ಲಡ್ಡು ಫ್ಲೂಯಿಡು ಸಕ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೈನ್ತ್ ಒನ್ನು, ಪೇಂಟಿಂಗ್ ಬೌಲ್. ಇದೆರಡು ಪೇಂಟಿಂಗ್ ಬೌಲ್. ಆ್ಯಂಡ್ ನೆಕ್ಸ್ಟ್ ಟೆಂತ್ ಒನ್ನು, ಮಸ್ಕಿಟೋ ಫೋರ್ಸೆಪ್. ಆ್ಯಂಡ್ ಮಸ್ಕಿಟೋ ಸೇಮ್, ಇದು ನೋಡೋಕ್ಕೆ ಆರ್ಟ್ರಿ ಇದ್ದಂಗೆ ಇರ್ತದೆ, ಬಟ್ ಸ್ಮಾಲ್ ಇರುತ್ತೆ. ಇದು ಮಸ್ಕಿಟೋ ಫೋರ್ಸೆಪ್ಪು. ಇದೇನು ಮಾಡುತ್ತೆ ಅಂದರೆ ಕ್ಲ್ಯಾಂಪ್ ಸ್ಮಾಲ್ ಬ್ಲಡ್ ವೆಸಲ್ಸ್, ಕಂಟ್ರೋಲ್ ಮೈನರ್ ಬ್ಲೀಡಿಂಗ್ ಆ್ಯಂಡ್ ಹೋಲ್ಡ್ ಫೈನ್ ಟಿಶ್ಯೂಸ್ನ ಹೋಲ್ಡ್ ಮಾಡುತ್ತೆ. ನೆಕ್ಸ್ಟ್ ದಿಸ್ ಒನ್, ಟವೆಲ್ ಕ್ಲ್ಯಾಂಪ್. ಇದೇನು ಮಾಡುತ್ತೆ ಅಂದರೆ ಸೆಕ್ಯೂರಿಂಗ್ ಸರ್ಜಿಕಲ್ ಡ್ರೇಪ್ಸ್ ಇನ್ ಪ್ಲೇಸ್. ಡ್ರೇಪ್ಸ್ನ ಸೆಕ್ಯೂರ್ ಮಾಡುತ್ತೆ. ನೆಕ್ಸ್ಟ್ ದಿಸ್ ಒನ್ ಈಸ್ ಸ್ಕೂಪ್ನು ಅಂತಾರೆ, ಪ್ರೋಬ್ನು ಅಂತಾರೆ. ಎಕ್ಸ್ಪ್ಲೋರಿಂಗ್ ವೂಂಡ್ಸ್ ಆ್ಯಂಡ್ ಸೈನಸ್ ಟ್ರ್ಯಾಕ್ಟ್. ಇದನ್ನೇನು ಮಾಡುತ್ತೆ ಅಂದರೆ ಸ್ಕೂಪ್ ಮಾಡುತ್ತೆ ಇದು ಇನ್ಸ್ಟ್ರೂಮೆಂಟ್, ವೂಂಡ್ಸ್ನ. ಆ್ಯಂಡ್ ನೆಕ್ಸ್ಟ್ ಸೀಸರ್ಸ್. ದಿಸ್ ಈಸ್ ಕರ್ವ್ಡ್ ಇದೆ ನೋಡಿ ಸೀಸರ್. ಇದು ಟಿಶ್ಯೂಸ್ನ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಟಿಶ್ಯೂ ಕಟ್ಟಿಂಗ್ ಸೀಸರ್, ಆಲ್ಸೋ ಫೈನ್ ಸೀಸರ್. ಇದು ಸೇಮ್ ನೋಡಿ, ಸೇಮ್ ಕರ್ವ್ಡ್ ಇದೆ. ಇದು ಟಿಶ್ಯೂಸ್ನ ಕಟ್ ಮಾಡ್ಬೋದು. ನೆಕ್ಸ್ಟ್ ಇದು ಸ್ಟ್ರೈಟ್ ಸೀಸರ್. ಇದು ಸೂಚಸ್ನ ಕಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದು ಕಿಡ್ನಿ ಟ್ರೇ. ಇದು ನೆಕ್ಸ್ಟ್ ಕಾಣ್ತಿದೆಯಲ್ಲ, ಇದು ಕಿಡ್ನಿ ಟ್ರೇ. ಕಿಡ್ನಿ ಟ್ರೇ ಏನು ಮಾಡ್ತೀವಿ ಅಂತಂದರೆ ಬಾಡಿ ಫ್ಲೂಯಿಡ್ಸು, ಡ್ರೆಸ್ಸಿಂಗ್ಸು ಮತ್ತು ಇನ್ಸ್ಟ್ರೂಮೆಂಟ್ಸ್ನ ಹೋಲ್ಡ್ ಮಾಡೋಕ್ಕೋಸ್ಕರ ಇಟ್ಕೊತೀವಿ. ನೆಕ್ಸ್ಟ್ ಇದು ನೀಡಲ್ ಹೋಲ್ಡರ್. ಏನು ಮಾಡ್ತಂದ್ರೆ ನೀಡಲ್ನ ಹೋಲ್ಡ್ ಮಾಡುತ್ತೆ, ಹೋಲ್ಡಿಂಗ್ ದ ನೀಡಲ್ ಡ್ಯೂರಿಂಗ್ ಸೂಚರಿಂಗ್ ಟೈಮಲ್ಲಿ ನೀಡಲ್ಸ್ನ ಹೋಲ್ಡ್ ಮಾಡುತ್ತೆ. ಇದು ನೀಡಲ್ ಹೋಲ್ಡರ್ ನೋಡಿ ಹೇಗಿದೆ, ಸೇಮ್. ಇದು ನೀಡಲ್ ಹೋಲ್ಡರ್ ಕಾಣ್ತಾ ಇದೆ ಅಲ್ವಾ. ಇಷ್ಟು ಕಾಮನ್ ಆಗಿ ಆಪ್ರೇಷನ್ ಥಿಯೇಟ್ರಲ್ಲಿ ಯೂಸ್ ಮಾಡೋ ಜನರಲ್ ಇನ್ಸ್ಟ್ರೂಮೆಂಟ್ಸ್. ಇಷ್ಟೊತ್ತು ಹೇಳಿದ್ನಲ್ಲ, ಇದೇ ಹೇಳ್ತಾ ಇದ್ದೀನಲ್ವ, ಇದೆ ಸ್ಪಾಂಜ್ ಹೋಲ್ಡಿಂಗ್ ಫೋರ್ಸೆಪ್ಪು, BP ಹ್ಯಾಂಡಲ್, ನಾನ್ ಟೂತ್ಡ್ ಫೋರ್ಸೆಪ್ ಆರ್ ಪ್ಲೇನ್ ಫೋರ್ಸೆಪ್ಪು, ಟೂತ್ಡ್ ಫೋರ್ಸೆಪ್ಪು, ಆರ್ಟ್ರೀಸ್, ಅಲೀಸ್ ಮತ್ತು ಕ್ಯಾಟ್ಸ್ಪೋ ರಿಟ್ರಾಕ್ಟರ್. ಆ್ಯಂಡ್ ನೆಕ್ಸ್ಟ್ ಲ್ಯಾಂಗ್ ಆ್ಯಂಡ್ ಬ್ಯಾಕ್ ಅಂತಲೇ ರೈಟ್ ಆ್ಯಂಗಲ್ ರಿಟ್ರಾಕ್ಟ್ ಕೂಡ ಅಂತಿದ್ದೀವಿ. ಹಾಗೆ ಆ್ಯಂಕರ್ ಸೆಕ್ಷನ್, ನೆಕ್ಸ್ಟು ನೀಡಲ್ ಹೋಲ್ಡರ್, ಸಕ್ಷನ್ ಟ್ಯೂಬು, ಟಿಪ್ಪು ಆ್ಯಂಡ್ ಕಿಡ್ನಿ ಟ್ರೇ, ಸ್ಕೂಪು, ಸೀಸರ್ಸ್, ಫೈನ್ ಸೀಸರ್, ಟಿಶ್ಯೂ ಸೀಸರ್ಸ್,
ಸೀಸರ್ಸ್, ನೆಕ್ಸ್ಟ್ ಪೇಂಟಿಂಗ್ ಬೌಲ್, ಟವೆಲ್ ಕ್ಲಿಪ್, ನೆಕ್ಸ್ಟ್ ಮಸ್ಕಿಟೋ. ಕಾಮನ್ನಾಗಿ ಇಷ್ಟು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ನ ನಾವು ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.